ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಬಂದು ಬುಧವಾರ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬುಧವಾರ ಬಂದು ಸಂಜೆ ಎಲ್ಲ ಪೂಜೆ ಎಲ್ಲ ಆಯಿತು. ಇದು ಬಂದು ನಮ್ಮದು ಮನೆ ದೇವರ ಫೋಟೋ. ತುಂಬ ದಿನದಿಂದ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಕೊನೆಗೂ ಮಾಡಿಸ್ಕೊಂಬಂದ್ವಿ. ತುಂಬಾ ಇಷ್ಟ ಆಯಿತು ನನಗಂತೂ. ಫೋಟೋ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಮಗೆ ಗೊತ್ತಿರೋ ಅಂಥ ಸ್ಟುಡಿಯೋದಲ್ಲೇ ಮಾಡಿಸಿದ್ದು ಫೋಟೋನ. ಇದು ಬಂದು ನಮ್ಮ ಮನೆಯಲ್ಲಿ ದೇವ್ರನ್ನ ಕರೆಸಿದ್ವಿ, ಆವಾಗ ತೆಗ್ದಿರೋ ಅಂಥ ಫೋಟೋಸು, ನಾವೇ ತೆಗ್ದಿರೋ ಅಂಥ ಫೋಟೋಸ್ನ ಫೋಟೋ ಫ್ರೇಮ್ನ ಮಾಡಿಸ್ಕೊಬಂದ್ವಿ. ಪೂಜೆ ಎಲ್ಲ ಆದಮೇಲೆ ತುಳಸಿನೂ ಅಷ್ಟೇ ಪೂಜೆ ಎಲ್ಲ ಮಾಡಿದ್ದೀನಿ. ತುಳಸಿ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಡಲ್ಲಾಗಿದೆ. ಇದು ಬಂದು ಕಾಳು ಮೆಣಸಿನ ಗಿಡ, ಇದು ಮನಿ ಪ್ಲ್ಯಾಂಟು, ಇದು ವೀಳ್ಯದೆಲೆ ಗಿಡ. ತುಂಬಾ ಚೆನ್ನಾಗಿ ಬರ್ತಾಯಿದೆ ಗಿಡಗಳೆಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಗಿಡಗಳಂತೂ ತುಂಬ ಚೆನ್ನಾಗಿ ಬರ್ತಾ ಇರೋದ್ರಿಂದ ಸಂಜೆ ಬಂದು ಊಟಕ್ಕೆಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಇವತ್ತು ಸಂಜೆಗೆ ಬಂದು ಹೆಸ್ರು ಕಾಳ್ದು ಪಾಯಸ ಮಾಡೋಣ ಅಂತ ಇಲ್ಲಿ ಮಾಡೋದಕ್ಕೆ ಅಂತ ಒಂದು ಕಡಾಯಿನ ಇಟ್ಟಿದ್ದೀನಿ. ಇಲ್ಲಿ ಪಾಯಸ ಮಾಡೋದಕ್ಕೆ ಅಂತ ಇದು ಬೆಲ್ಲ ಎಲ್ಲನೂ ನೆನೆಸಿ ನೀಟಾಗಿ ಸೋಸಿ ಇಟ್ಟಿದ್ದೀನಿ. ಇಲ್ಲಾಂದರೆ ಗಲೀಜು, ನೋಡಿ ಎಷ್ಟು ಗಲೀಜಿರುತ್ತೆ. ಹಾಗೇ ಹಾಕಿದರೆ ಫಸ್ಟು ನೀರಿಗೆ ನೆನೆ ಹಾಕಿ ಆಮೇಲೆ ಅದನ್ನು ಸೋಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ತುಂಬಾ ಗಲೀಜು, ಮತ್ತು ಮಣ್ಣು ಎಲ್ಲ ಕೂತಿರುತ್ತೆ ಪಾಯಸ ತಿನ್ನುವಾಗೆಲ್ಲ. ಆಮೇಲೆ ಮಣ್ಣೆಲ್ಲ ಹಾಗೆ ಸಿಗ್ತಾ ಇರುತ್ತೆ. ಮತ್ತು ಎಣ್ಗಾಯಿ ಮಾಡೋದಕ್ಕೆ ಅಂತ ಬದನೆಕಾಯಿನೂ ಅಷ್ಟೇ ಕೊಯ್ದು ಉಪ್ಪಲ್ಲಿ ಹಾಕಿ ನೆನೆ ಹಾಕಿದ್ದೀನಿ. ಬದನೆಕಾಯಿ ಎಣ್ಗಾಯಿಗೆ ಚಪಾತಿನೂ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿನೂ ಕೂಡ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ದೀನಿ. ಹಾಗೆ ಹೆಸ್ರು ಕಾಳು ಪಾಯಸ ಮಾಡೋದಕ್ಕೆ ಹೆಸ್ರು ಕಾಳನ್ನ ತೆಗ್ದಿಟ್ಟಿದ್ದೀನಿ, ಹುರ್ಕೋಬೇಕು ಅಷ್ಟೇ. ಆಮೇಲೆ ಇಲ್ಲಿ ಪಾಯಸಕ್ಕೆ ಕಾಯಿ ಬೇಕಲ್ಲ, ಕಾಯಿನೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಬದನೆಕಾಯಿ ಎಣ್ಗಾಯಿ ಮಾಡೋದಕ್ಕೆ ಮಸಾಲೆಗೆಲ್ಲ ರೆಡಿ ಮಾಡಿದ್ದೀನಿ. ಕಡಲೆ ಬೀಜ, ಹಾಗೆ ಧನಿಯಾ ಮತ್ತು ಮೆಂತ್ಯ, ಹಾಗೆ ಜೀರಿಗೆ, ಕಡಲೆಬೇಳೆ ಮತ್ತು ಒಣ ಕೊಬ್ಬರಿ. ಹಸಿಕಾಯಿನೂ ಹಾಕ್ಬೋದು, ಆದರೆ ಒಣ ಕೊಬ್ಬರಿ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದಕ್ಕೋಸ್ಕರ ನಾನಿಲ್ಲಿ ಒಣ ಕೊಬ್ಬರಿನ ಇಟ್ಟಿದ್ದೀನಿ. ಇಲ್ಲಿ ಕಡಲೆ ಬೀಜನೂ ಮತ್ತು ಕೊತ್ತಂಬರಿನೂ ಸ್ವಲ್ಪ ಮೊದಲೇ ಹುರಿದಿದ್ದೆ. ಇವಾಗ ಸ್ವಲ್ಪ ಬೆಚ್ಚಗೆ ಮಾಡಿದರೆ ಸಾಕು. ಇವಾಗ ನೋಡಿ ಹೆಸ್ರು ಕಾಳನ್ನ ಹುರಿತಾ ಇದ್ದೀನಿ. ಇದನ್ನು ಬಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕು, ಇಲ್ಲ ಅಂದರೆ ಅದು ಸೀದೋಗುತ್ತೆ. ಆದರೆ ಒಳಗಡೆ ಹಸಿ ಇರುತ್ತಲ್ಲ, ಅದೆಲ್ಲ ಹೋಗಿರಲ್ಲ. ಅದಕ್ಕೋಸ್ಕರ ಕಡಿಮೆ ಉರಿನಲ್ಲೇ ಇಟ್ಟು ನಿಧಾನಕ್ಕೆ ಹುರಿತಾ ಇದ್ದೀನಿ. ಜಾಸ್ತಿ ಫ್ಲೇಮಲ್ಲಿ ಇಟ್ಟಿದ್ರೆ ಒಳಗಡೆ ಎಲ್ಲ ಹುರಿದಿರಲ್ಲ, ಮೇಲೆ ಮಾತ್ರ ಸೀದಂಗಾಗಿರುತ್ತೆ, ಒಳಗಡೆ ಎಲ್ಲ ಹಸಿ ಹಾಗೇನಿರುತ್ತೆ. ಅದಕ್ಕೇ ಕಡಿಮೆ ಉರಿನಲ್ಲೇ ಇಟ್ಟು ನಿಧಾನಕ್ಕೆ ಅದನ್ನು ಹುರ್ಕೋಬೇಕು. ಹೆಸ್ರು ಕಾಳನ್ನ ನೀಟಾಗಿ ಹುರಿದ್ರೇ ಪಾಯಸನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಈ ಥರ ಸೌಂಡ್ ಬರಬೇಕು ನೋಡಿ. ಇವಾಗ ಹುರಿದಾಯಿತು ಪಾಯಸಕ್ಕೆ. ಈಗ ಅದೇ ಬಾಣಲಿನೇ ಇಟ್ಟು ಇವಾಗ ನಾನು ಎಣ್ಗಾಯಿ ಮಾಡೋದಕ್ಕೆ ಇದನ್ನು ಅಷ್ಟೇ ಎಲ್ಲನೂ ಮಸಾಲೆ ಎಲ್ಲನೂ ಇದಕ್ಕೂ ಅಷ್ಟೇ ಹುರ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆ ಹಾಕಿ ಹುರ್ಕೊಂಡೆ. ಆಮೇಲೆ ಕಡಲೆಬೇಳೆಗೆ ಅದರೊಳಗಡೆ ಬಂದು ಜೀರಿಗೆನೂ ಹಾಕಿ ಮತ್ತು ಕಾಯಿನೂ ಎಲ್ಲ ಕೊಬ್ಬರಿನೂ ಹಾಕಿ ಹುರ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಮೊದಲೇ ಹುರಿದಿಟ್ಟಿರೋಂಥ ಕಡಲೆ ಬೀಜ ಮತ್ತು ಧನಿಯನ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿದೆ. ಇಲ್ಲಿ ಬಂದು ನಾನು ಪಾಯಸಕ್ಕೆ ಅಂತ ಇಲ್ಲಿ ಹೆಸ್ರು ಕಾಳೆಲ್ಲ ಆರಿತ್ತು. ಹಾಗೆ ಹೆಸ್ರು ಕಾಳು ಮತ್ತು ಅದಕ್ಕೊಂದೆರಡು ಏಲಕ್ಕಿನ ಹಾಕಿ ರುಬ್ಬಿದ್ದೀನಿ. ಇಲ್ಲಿ ಇನ್ನು ಕಾಯೋದಕ್ಕೂ ಕೂಡ ಇಟ್ಟಿದ್ದೀನಿ, ಬೆಲ್ಲನ ಕಾಯೋದಕ್ಕೂ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಬಿಸಿ ಆದರೆ ಸಾಕು, ಕುದಿಯೋ ಅಂಥದ್ದೇನು ಅವಶ್ಯಕತೆ ಇಲ್ಲ. ಬಿಸಿ ಆದಮೇಲೆ ಅದಕ್ಕೆ ಏನು ನಾವು ರುಬ್ಬಿದ್ವಿ ಪಾಯಸಕ್ಕೆ ಅಂತ ಕಾಯಿ ಮತ್ತು ಹೆಸ್ರು ಕಾಳು ಹುರಿದಿರೋ ಅಂಥದ್ದು ಮತ್ತು ಒಂದೆರಡು ಏಲಕ್ಕಿನ ಹಾಕಿ ರುಬ್ಬಿದ್ನಲ್ಲ, ಇವಾಗ ಅದನ್ನು ಹಾಕಿ ನೀಟಾಗಿ ಕೈ ಆಡಿಸ್ಬೇಕು. ನೀಟಾಗಿ ಕೈ ಆಡಿಸಿಲ್ಲ ಅಂದರೆ ಅದು ಹೆಸ್ರು ಕಾಳು ಬಿಸಿ ನೀರಿಗೆ ಹಾಕಿದರೆ ಬೇಗನೆ ಗಂಟು ಬರುತ್ತೆ. ಅದಕ್ಕೋಸ್ಕರನೇ ಅದು ಚೆನ್ನಾಗಿ ಕುದಿಯೋವರೆಗೂ ಕೈ ಆಡಿಸ್ತಾನೆ ಇರಬೇಕು, ಬಿಡಬಾರ್ದು. ಇವಾಗ ನಾನು ಮಿಕ್ಸಿಲಿ ಸ್ವಲ್ಪ ಮಿಕ್ಕಿತ್ತಲ್ಲ ಎಲ್ಲ ಅದನ್ನು ಕೂಡ ನೀರು ಹಾಕಿ ಅದನ್ನೆಲ್ಲ ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ಅದನ್ನು ನೀರನ್ನು ಸೇರಿಸ್ತಾ ಇದ್ದೀನಿ. ಇದು ಪಾಯಸ ಗಟ್ಟಿಗೆ ಬಂದೇ ಬಿಡುತ್ತೆ ನೋಡಿ. ಅದಕ್ಕೆ ಆಮೇಲೆ ಬೇಕು ಅಂದರೆ ನೀರು ಹಾಕಿದರೆ ಆಯಿತು. ಇವಾಗ ಅದು ಕುದಿಯೋ ಅಂಥದ್ವರೆಗೂ ಕೂಡ ಕೈ ಆಡಿಸ್ತಾನೆ ಇರಬೇಕು, ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಬಾರ್ದು. ಇವಾಗ ಇಲ್ಲಿ ನಾನು ಎಣ್ಗಾಯಿ ಮಾಡೋದಕ್ಕೆ ಅಂತ ಏನು ಮಸಾಲೆ ಎಲ್ಲ ಹುರ್ಕೊಂಡಿದ್ನಲ್ಲ ಅದು ಆರಿದೆ. ಇವಾಗ ಅದನ್ನೆಲ್ಲನೂ ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೇ ಸ್ವಲ್ಪ ಇವಾಗ ನಾನು
ಖಾರದ ಪುಡಿನ ಹಾಕ್ತೇನೆ. ಆದರೆ ನೀವು ಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಬೋದು. ಆದರೆ ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ತಾಯಿಲ್ಲ, ಖಾರದ ಪುಡಿನೇ ಸೇರಿಸ್ತಾಯಿದ್ದೀನಿ ಸ್ವಲ್ಪವ. ಇದನ್ನು ಅಷ್ಟೇ ಜಾಸ್ತಿ ಹಾಕ್ತಾಯಿಲ್ಲ ನಾನು. ಇವಾಗ ಸ್ವಲ್ಪ ಅದಕ್ಕೆ 1 ಚಮಚ ಬೆಲ್ಲನ ಹಾಕಿದ್ದೀನಿ, ಮತ್ತು 1 ಚಮಚ ಹುಣಸೆಹಣ್ಣು ಕೂಡ ಸೇರಿಸ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಸೇರಿಸಿದ್ದೀನಿ. ಇವಾಗ ಎಲ್ಲ ಮಸಾಲೆನೂ ಸೇರಿಸಿ ಚೆನ್ನಾಗಿ ಸಣ್ಣಗಾಗೋವರೆಗೂ ರುಬ್ಬಿದ್ರೆ ಆಯಿತು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಹೆಸ್ರು ಕಾಳು ಪಾಯಸ, ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ಕುದ್ಮೇಲೆ ಅದನ್ನು ಆಫ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದರೆ ಆಯಿತು. ಇದನ್ನ ಇವಾಗ ರುಬ್ಬಿದ್ದೀನಿ. ಇದನ್ನ ಬಂದು ಜಾಸ್ತಿ ತೆಳುವಾಗಿ ರುಬ್ಬಾರ್ದು, ಏಕೆಂದರೆ ಬದನೆಕಾಯಿ ಒಳಗಡೆ ಸ್ಟಫಿಂಗ್ ಮಾಡಬೇಕಲ್ಲ, ಜಾಸ್ತಿ ತೆಳುವಾದರೆ ಅದರೊಳಗಡೆ ಇರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಬಬೇಕು ಇದನ್ನು. ಈಗ ನಾನು ಬದನೆಕಾಯಿ ಒಳಗಡೆ ಎಲ್ಲ ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ನನಗೆ ಇದೇ ಥರ ಮಾಡಿದ್ರೇ ಬದನೆಕಾಯಿ ಎಣ್ಗಾಯಿ ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ಕೆಲವರು ಸ್ಟಫಿಂಗ್ ಏನು ಮಾಡೋಕ್ಕೆ ಹೋಗಲ್ಲ, ಸ್ಟಫಿಂಗ್ ಮಾಡಲ್ಲ, ಹಾಗೇ ಡೈರೆಕ್ಟಾಗಿಯೇ ಹಾಕ್ತಾರೆ. ನಾನು ಆ ಥರ ಮಾಡಲ್ಲ. ಇವಾಗೆಲ್ಲ ಅದಕ್ಕೆಲ್ಲ ಫಿಲ್ ಮಾಡಿದ್ದಾಯಿತು. ಈ ಬದನೆಕಾಯಿ ಎಣ್ಗಾಯಿ ಅಂದರೆ ಸ್ವಲ್ಪ ಎಣ್ಣೆನ ಜಾಸ್ತಿ ಬಿಡಬೇಕು. ಇವಾಗ ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಕಾಯ್ದಿದೆ. ಅದರೊಳಗಡೆ ಈಗ ಒಂದೊಂದೇ ಬದನೆಕಾಯಿನ ನೋಡಿ ಹಾಕ್ತಾಯಿದ್ದೀನಿ ನೀಟಾಗಿ. ನೋಡಿ ಮಸಾಲೆ ಯಾವುದೇ ಕಾರಣಕ್ಕೂ ಈಚೆ ಕಡೆ ಬರ್ತಾಯಿಲ್ಲ, ಹಾಗಾಗಿ ಮಸಾಲೆನ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿದರೆ ಈ ರೀತಿ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಮಸಾಲೆ ಎಲ್ಲ ಬಿಡ್ಕೊತಾನೆ ಇರುತ್ತೆ. ಇವಾಗ ನೋಡಿ ಸ್ವಲ್ಪ ಬೆಂದಿದೆ, 10% ಬೆಂದಿದೆ ನೋಡಿ. ಆದರೂ ಕೂಡ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಅದರೊಳಗಡೆ ಇದೆ ಅಂತ ನೀಟಾಗಿ ಕವರ್ ಆಗಿದೆ. ಮಸಾಲೆ ಎಲ್ಲ ಸ್ವಲ್ಪನೂ ಈಚೆಗೆ ಬರ್ತಾನೆ ಇಲ್ಲ. ನಾನು ಇಲ್ಲಿ ಅದ್ರದ್ದು ತೊಟ್ಟಿಡ್ದು ಕೈಯಲ್ಲೇ ಮಗ್ಚಾಕ್ತಾಯಿದ್ದೀನಿ. ಅದೇನು ಸುಡ್ತಾ ಇರಲಿಲ್ಲ, ಅದಕ್ಕೋಸ್ಕರ ಕೈಯಲ್ಲೇ ತೆಗೆದು ಅದನ್ನು ಮಗ್ಚಾಕಿ ಬೇಯಿಸ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬೆಂದಿತ್ತು. ಇವಾಗ ಒಂದು 50% ಇದು ಬೇಯೋದಕ್ಕೆ ಬಿಡೋಣ ಎಣ್ಣೆನಲ್ಲೇ. ನೋಡಿ ಇವಾಗ ಬೆಂದಿದೆ, ಚೆನ್ನಾಗಿ ಬೆಂದಿದೆ. 1/4% ಬೆಂದಿದೆ ಇವಾಗ ನೋಡಿ. ಆದರೂ ಕೂಡ ಮಸಾಲೆ ಒಂದು ಸ್ವಲ್ಪನೂ ಬಿಟ್ಟಿಲ್ಲ. ಮಸಾಲೆ ಎಲ್ಲ ಬದನೆಕಾಯಿ ಒಳಗಡೆ ಇದೆ. ಇವಾಗ ನಾವು ಉಳಿದಿರೋದು ಏನು ಖಾರ ರುಬ್ಬಿದ್ದಿತ್ತಲ್ಲ ಅದನ್ನು ನಾನಿವಾಗ ಸೇರಿಸಿ ಮತ್ತು ಈಗ ಮಸಾಲೆ ಎಲ್ಲನೂ ನೀಟಾಗಿ ಕುದಿಸ್ತಾಯಿದ್ದೀನಿ. ಒಂದು 5 ನಿಮಿಷ ಕುದ್ರೆ ಸಾಕು. ಬದನೆಕಾಯಿ ಆಲ್ರೆಡಿ ಕುದ್ದಿತ್ತಲ್ಲ, ಹಾಗಾಗಿ ಮಸಾಲೆ ಹಾಕಿದ್ಮೇಲೆ ಒಂದು 5ರಿಂದ 10 ನಿಮಿಷ ಮಸಾಲೆ ಕುದ್ರೆ ಸಾಕು. ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಕುದಿದೆ, ಕೊತ್ತಂಬರಿನ ಸೇರಿಸ್ತಿದ್ದೀನಿ ನೋಡಿ. ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ಬದನೆಕಾಯಿದು ಎಣ್ಗಾಯಿ. ಇವಾಗ ಚಪಾತಿನ ಮಾಡ್ತಾಯಿದ್ದೀನಿ. ನನ್ನ ಮಗನ ನೋಡಿ ಕಿತಾಪತಿ ಚಪಾತಿ ಮಾಡುವಾಗ ಅಷ್ಟೇ, ಏನು ಕೆಲಸ ಮಾಡುವಾಗಲೂ ಅವನು ಇಲ್ಲೇ ನನ್ನ ಪಕ್ಕದನೇ ಇರ್ತಾನೆ, ಎಲ್ಲೂ ಹೋಗೋದೇ ಇಲ್ಲ. ಇವಾಗ ಚಪಾತಿ ಎಲ್ಲ ಬೆಂದಿದ್ದಾಯಿತು. ಆ ಎಣ್ಗಾಯಿಗೆ ಚಪಾತಿನೂ ಚೆನ್ನಾಗಿರುತ್ತೆ, ಮತ್ತು ಅಕ್ಕಿ ರೊಟ್ಟಿ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇವಾಗೆಲ್ಲ ಆಯಿತು. ಇವಾಗ ನನಗೂ ನನ್ನ ಮಗನಿಗೂ ರೆಡಿ ಮಾಡ್ತಾಯಿದ್ದೀನಿ ಊಟಕ್ಕೆ. ಎಣ್ಗಾಯಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ಇವಾಗೆಲ್ಲ ತುಂಬ ವೆರೈಟಿನಲ್ಲಿ ಮಾಡ್ತಾ ಇರ್ತಾರೆ, ಆದರೆ ನನಗೆ ಇದೇ ರೀತಿಯೇ ಮಾಡಿದ್ರೇ ಇಷ್ಟ ಆಗೋದು. ನಿಮಗಿನ್ನೂ ರೆಡ್ ಕಲರ್ ಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕಲ್ಲರು. ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕಿದ್ನೆಲ್ಲ, ಹಾಗಾಗಿ ಈ ಕಲರ್ ಬಂದಿದೆ. ಪಾಯಸ ನೋಡ್ತಾ ಇರ್ಬೋದು, ಮೊದಲೇ ಆಲ್ರೆಡಿ ಟೇಸ್ಟ್ ನೋಡೋದಕ್ಕೆ ಅಂತ ಕುಡಿದು ನೋಡಿ ಅಷ್ಟು ಖಾಲಿ ಮಾಡಿದ್ದೀವಿ ನಾನು ನನ್ನ ಮಗನೂ. ನೋಡಿ ಪಾಯಸನೂ ಅಷ್ಟೇ ಒಂದು ಸ್ವಲ್ಪನೂ ಕೂಡ ಗಂಟಿಲ್ದಂಗೆ ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ. ನನ್ನ ಮಗ ಊಟಕ್ಕೆ ಅಂತ ರೆಡಿಯಾಗಿ ಕೂತಿದ್ದಾನೆ. ಇವಾಗ ನನ್ನ ಮಗನಿಗೂ ಕೊಟ್ಟು ನಾನು ತಿಂತಾಯಿದ್ದೀನಿ. ನಮ್ಮ ಮನೆಯವ್ರು ಬರೋದು ಮಿಡ್ ನೈಟು, ಹಾಗಾಗಿ ಅವರು ನೈಟು ಊಟಕ್ಕಿರಲ್ಲ ನಮ್ಮ ಜೊತೆ. ಅವರು ಮಿಡ್ ಹೋಗ್ತಾರೆ, ಮಿಡ್ ನೈಟ್ ಬರ್ತಾರೆ. ಹಾಗಾಗಿ ಊಟ ಟೈಮಲ್ಲಿ ನಂದು ನನ್ನ ಮಗಂದೇ ಊಟ ಮಾಡಿ ಮಲ್ಕೊಳ್ಳೋದು ನಮ್ಮದು. ಆಮೇಲೆ ಅವರು ನಮ್ಮ ಮನೆಯವ್ರು ನಿಧಾನಕ್ಕೆ ಬಂದು ಊಟ ಮಾಡ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಬದನೆಕಾಯಿ ಒಳಗಡೆ ಎಲ್ಲ ಸ್ಟಫಿಂಗ್ ತುಂಬಾ ಚೆನ್ನಾಗಿ ಕೂತಿದೆ, ಮಸಾಲೆ ಎಲ್ಲ. ನನ್ನ ಮಗಂದು ಯಾವಾಗಲೂ ಇದನ್ನೇ ಪಾಪ ಬಿಗಿ ನೋಡ್ತಾ ಇರೋದು. ಇವಾಗ ಫ್ರೆಂಡ್ಸ್ ಊಟ ಎಲ್ಲ ಆಯಿತು, ನೈಟು ಮಲಗೋಣ ಅಂತ ಎಲ್ಲನೂ ಆಸನ ಅಂತ ರೆಡಿ ಮಾಡ್ತಾಯಿದ್ದೀನಿ ಮಲಗೋಕ್ಕೆ. ನನ್ನ ಮಗ ಯಾವುದೇ ಕಾರಣಕ್ಕೂ ಮಂಚದ ಮೇಲೆ ಮಲಗೋದಿಲ್ಲ, ಅದಕ್ಕೋಸ್ಕರ ನಾವು ಹಾಲಲ್ಲೇ ಮಲಗ್ತೀವಿ. ನನ್ನ ಮಗ ಹಾಸಿಗೆ ದಿಂಬು ಎಲ್ಲ ತಂದು ಕೊಡೋ ಕೆಲಸ
ಅವಂದು ನೋಡಿ ಒಂದೊಂದೇ ಎಲ್ಲನೂ ತಗೊಂಬಂದು ಕೊಡ್ತಾ ಇರ್ತಾನೆ. ತಗೊಬಂದು ಕೊಡೋದು ಅಂದರೆ ಅವನಿಗೂ ಒಂಥರ ಏನೋ ಖುಷಿ. ಇಲ್ಲೇ ಮಲ್ಕೊಳೋದು ಅಂದರೆ ತುಂಬಾ ಖುಷಿ ಅವನಿಗೆ. ಮಂಚದ ಮೇಲೆ ನಾನು ಅಭ್ಯಾಸನೇ ಮಾಡಿಸಿಲ್ಲ ಅವನಿಗೆ. ಆದರೆ ಅವ್ನು ಮಲಗೋದು ಇಲ್ಲ. ಮಧ್ಯಾಹ್ನನೂ ಮಲಗಲ್ಲ ಅವನು, ನೈಟು ಮಲಗಲ್ಲ. ಮಂಚದ ಮೇಲೆ ಅವನು ಯಾವಾಗಲೂ ಮಲಗೇನೇ ಇಲ್ಲ. ನೋಡಿ ಇವಾಗ ದಿಂಬೆಲ್ಲನೂ ತಂದು ಕೊಡೋದು ಮತ್ತು ಬ್ಲ್ಯಾಂಕೆಟ್ ಎಲ್ಲ ತಂದು ಕೊಡೋದು. ಇವಾಗ ನೋಡಿ ದಿಂಬನ್ನ ಅದನ್ನು ಎತ್ತಕ್ಕಾಗಲ್ಲ, ಆದರೂ ಕೂಡ ತಗೊಬಂದು ಕೊಡ್ತಾನೆ. ಮಕ್ಳಿಗೆ ಏನೋ ಒಂಥರ ಖುಷಿ, ಈ ರೀತಿ ಆಟ ಆಡೋದು ಕೂಡ ಅವ್ರಿಗೇನೋ ಒಂಥರ ಖುಷಿ ಕೊಡುತ್ತೆ. ಹಾಗಾಗಿ ಡೈಲಿ ಅವನದು ಅದೇ ಕೆಲಸನೇ, ಡೈಲಿ ಮಾಡಿಕೊಡ್ತಾನೆ. ನೋಡಿ ಎರಡೂ ದಿಂಬೂ ಒಟ್ಟಿಗೆ ಹಿಡ್ಕೊಂಬರ್ತಾನೆ, ಎತ್ತಕ್ಕಾಗಲ್ಲ ಆದರೂ ತಗೊಬಂದು ಕೊಡ್ತಾ ಇರ್ತಾನೆ. ಇವಾಗ ಎಲ್ಲ ಆಯಿತು. ಇವಾಗೆಲ್ಲ ಲೈಟ್ ಆಫ್ ಮಾಡಿ ಮಲಗೋ ಸಮಯ. ನೋಡಿ ಇಲ್ಲಿಂದ ಅಲ್ಲಿವರೆಗೂ ಹಾಸ್ಬೇಕು ಅವನಿಗೆ. ಇಲ್ಲಿಂದ ಅಲ್ಲಿವರೆಗೂ ರಾತ್ರಿ ಎಲ್ಲ ಒದ್ದಾಡ್ತಿರ್ತಾನೆ. ಎಲ್ಲ ಹಾಸಿದ್ದೆ ಆಯಿತು. ಮತ್ತು ಇವಾಗ ಮನೆ ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ನಾನೆಲ್ಲ ಮಾಡೋದು ನೈಟೇನೆಯ. ನೀಟಾಗಿ ಮನೆಯೆಲ್ಲನೂ ಕ್ಲೀನ್ ಮಾಡ್ತೀನಿ. ಮತ್ತು ಬೆಳಗ್ಗೆ ಎದ್ದಾಗಿ ಮಾಡೋಕ್ಕಾಗಲ್ಲ, ನನ್ನ ಮಗ ಬಿಡೋದು ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಾಡೋದಕ್ಕೆ. ಹಾಗಾಗಿ ನೋಡಿ ಎಲ್ಲ ಮನೆಯೆಲ್ಲ ಕ್ಲೀನಾಗಿದೆ. ಅವನದು ಆಟ ಸಾಮಾನೆಲ್ಲ ನೀಟಾಗಿ ಎಲ್ಲ ತೆಗ್ದಿಟ್ಟಿದ್ದೀನಿ. ಇವಾಗ ನೋಡಿ ಕಿಚನ್ ಎಲ್ಲ ಅಷ್ಟೇ ತುಂಬಾ ಕ್ಲೀನಾಗಿದೆ. ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ, ಮತ್ತು ಪಾತ್ರೆ ಎಲ್ಲನೂ ಅಷ್ಟೇ. ಜಾಸ್ತಿ ಪಾತ್ರೆ ಇದ್ದರೆ ನಾನು ಈ ಕಡೆ ತೆಗ್ದಿಡ್ತೀನಿ, ಈ ಕಡೆ ಎಲ್ಲ ಇಟ್ಟಿದ್ದೀನಿ. ಪಾತ್ರೆ ಎಲ್ಲ ಜಾಸ್ತಿ ಇದ್ದು ಅದು ಟಬ್ಬೊಳಗೆ ಇಡಿಸ್ನಿಲ್ಲ. ನೋಡಿ ಎಲ್ಲ ಸ್ಲ್ಯಾಬ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಗ್ಯಾಸ್ ಸ್ಟವ್ ಎಲ್ಲ ತುಂಬ ನೀಟಾಗಿ ಕ್ಲೀನ್ ಮಾಡಿ ನೈಟೇ ಸಿಂಕೆಲ್ಲನೂ ನೀಟಾಗಿ ವಾಶ್ ಮಾಡಿ ಕಸ ಎಲ್ಲನೂ ಗುಡಿಸಿ ಎಲ್ಲ ನೀಟ್ ಮಾಡಿ ಮಲಗಿದ್ರೆ ಬೆಳಗ್ಗೆ ಎದ್ದಾಗ ನಮಗೆ ತಿಂಡಿ ಮಾಡೋದಕ್ಕೆ ಫ್ರೆಶ್ ಆಗಿರುತ್ತೆ. ಮೂಡು ಕೂಡ ಅಷ್ಟೇ. ಇಲ್ಲಾಂದರೆ ಬೆಳಗ್ಗೆ ಎದ್ದು ಬಂದು ಎಲ್ಲನೂ ಮಾಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ನೈಟ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದಾಗ ಮೈಂಡ್ ಫ್ರೆಶ್ ಆಗಿರುತ್ತೆ. ತಿಂಡಿ ಮಾಡೋದಕ್ಕೂ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಫ್ರೆಂಡ್ಸ್. ಓಕೆ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್, ಟೇಕ್ ಕೇರ್.